ಕದ್ರಿ ಪಾರ್ಕ್ ಮಂಗಳೂರಿನ ವಾಯು ವಿಹಾರಿಗಳ ನೆಚ್ಚಿನ ತಾಣ. ಇಲ್ಲಿಗೆ ವಾಕಿಂಗ್, ಜಾಗಿಂಗ್, ವಾಯು ವಿಹಾರಕ್ಕೆ, ಓಪನ್ ಜಿಮ್, ಮಕ್ಕಳ ಪಾರ್ಕಿಗೆ ಅಂತ ದಿನನಿತ್ಯ ನೂರಾರು ಮಂದಿ ಬರ್ತಾರೆ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕದ್ರಿ ಪಾರ್ಕ್ ರಸ್ತೆ ಅಭಿವೃದ್ಧಿಗೊಂಡು ವರ್ಷಗಳೇ ಆಯಿತು. ಇಲ್ಲಿನ ರಸ್ತೆಯ ಇಕ್ಕೆಲಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ರು. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಆದರೆ ಇದೀಗ ಪಾರ್ಕ್ ಬಳಿ ವ್ಯಾಪಾರ ಮಾಡ್ತಾ ಇದ್ದಂತ ಎಲ್ಲ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸಲಾಗಿದೆ. ಜೊತೆಗೆ ಅವರ ಸತಾಯಿಸ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಪಾರ್ಕ್ ರಸ್ತೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಭಿವೃದ್ಧಿಗೊಂಡ ಬಳಿಕ ಪಾಲಿಕೆಯ ಅಧಿಕೃತ ಕಟ್ಟಡದಲ್ಲಿ ಅಂಗಡಿಗಳು ಕಾರ್ಯನಿರ್ವಹಿಸಲಿಕ್ಕೆ ಆರಂಭಿಸಿವೆ. ಆದರೆ ಪಾರ್ಕ್ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಿದ್ದಲ್ಲಿ ಅಧಿಕೃತ ಕಟ್ಟಡದಲ್ಲಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಹೊಡೆತ ಬಿಡುತ್ತೆ. ಅದರಿಂದ ಪಾರ್ಕ್ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶ ನೀಡದೆ ಅವರ ಸೊತ್ತುಗಳನ್ನ ಪಾಲಿಕೆ ವಶಕ್ಕೆ ತೆಗೆದುಕೊಂಡಿದೆ. ಚರ್ಮುರಿ, ಜ್ಯೂಸ್ ಮಾರಾಟ, ತಿಂಡಿ ತಿನಿಸು ವ್ಯಾಪಾರ ಮಾಡಿ ದಿನಕ್ಕೆ 200-300 ಆದಾಯ ಗಳಿಸುವಂತ ಬಡ ವ್ಯಾಪಾರಿಗಳಿಗೆ ಸಂಕಷ್ಟ ಉಂಟಾಗಿದೆ. ಮಕ್ಕಳ ಶಾಲಾ ಶುಲ್ಕ ಕಟ್ಟಲಿಕ್ಕೆ ನಮಗೆ ಸಾಧ್ಯವಾಗ್ತಿಲ್ಲ ಅನ್ನೋದು ಬಡ ಮಹಿಳಾ ವ್ಯಾಪಾರಿಗಳ ಅಳಲು. ಇನ್ನೂ ಸಹ ನಾನು ಮಗುವಿದ ಎಜುಕೇಷನ್ ಇದು ಕಟ್ಟಲೇ ಇಲ್ಲ, ಹಣ ಸಹ ಕಟ್ಟಲಿಲ್ಲ. ಮತ್ತು ಬೀದಿ ವ್ಯಾಪಾರ ಸಹ ಲೋನ್ ಕೊಟ್ಟಿದ್ದಾರೆ, ಎಂತ ಮಾಡೋ ಅದರಿಂದಲೇ ಕಟ್ಟಬೇಕಿಲ್ಲ. ಎಲ್ಲ ಪದೇ ಪದೇ ಬಂದು ಮೊನ್ನೆ ಸಹ ಬಂದು ಮಂಗಳವಾರ ಕೊಂಡೋಗಿದ್ದಾರೆ. ಎಲ್ಲ ನೀರು, ಚರ್ಮುರಿ, ಟೇಬಲ್ದು ಕಾಲು ಎಷ್ಟು ಹೇಳಿದ್ರು ಅವರು ಕೇಳಿ. ಅದು ಸಹ ನಾನೆಲ್ಲ ಮಾಡಿ ತಿಂದಿಟ್ಟಿದ್ದೇನೆ, ಹಿಂದೆ ಓಪನೇ ಮಾಡಲಿ, ಅದನ್ನು ಸಹ ಎತ್ತುಕೊಂಡು ಹೋಗಿದ್ದಾರೆ. ಯಾಕೆಂದರೆ ಅಂಗಡಿ ಎಲ್ಲ ಇದು ಆಗಿದೆ ಅಲ್ಲ, ಅದಕ್ಕೆ ಅವರು ಮಾಡೋದು ಗೊತ್ತಿಲ್ಲ. ಲಾಸ್ ಮತ್ತು ಅದಕ್ಕೆ ಏನೋ ಗೊತ್ತಿಲ್ಲ ನಮಗೆ ಎಂತಂತ. ಹಿಂದೆ ಕೊಡಲೇ ಇಲ್ಲ, ಮೊನ್ನೆ ಸಹ ಹೋದ್ರಲ್ಲ, ಹಿಂದೆ ಕೊಡಲೇ ಇಲ್ಲ, ಯಾವುದು ಸಹ ಸಿಗಲೇ ಇಲ್ಲ ನನಗೆ. 6 ಟೇಬಲ್ ಹೋಯಿತು ನನಗೆ ಇಷ್ಟ ತನಕ. ಟೇಬಲು ಮತ್ತು ಮೊನ್ನೆ ಚರ್ಮುರಿ ನೀರೆಲ್ಲ ಕೊಂಡೋದ್ರು. ಬೇರೆ ಅಂದರೆ ವ್ಯಾಪಾರ ಆಗುವ ಸ್ಥಳದಲ್ಲಿ ಇಡಬೇಕಲ್ಲ, ನಾವೆಲ್ಲಿ ಅಂತ ಇಡುವುದು. ಮತ್ತು ಇದು ಎಲ್ಲ ಪ್ರಮಾಣ ಪತ್ರ ಎಲ್ಲ ಕೊಟ್ಟಿದ್ದಾರೆ, ನನಗೆ ಸಿಕ್ಕಿದೆ ಪ್ರಮಾಣ ಪತ್ರ ಎಲ್ಲ, ಐಡಿಯಾ ಎಲ್ಲ ಅಲ್ಲಿ ಜಾಗದಲ್ಲೇ ಸಿಕ್ಕಿದಲ್ಲ. ಅಲ್ಲಿ ಸ್ವಲ್ಪ ಆಗೋದೇ ಸ್ವಲ್ಪ ವ್ಯಾಪಾರ, ಅಷ್ಟೇನು ಆಗೋದಿಲ್ಲ ನಮಗೆ. ಒಂದು ದಿವಸಕ್ಕೆ 500-600 ಅಷ್ಟೇ ಆಗೋದು. ಉಳಿತಿತ್ತು. ಈಗ ನೋಡಿ, ಮಗಂದು ಎಜುಕೇಷನ್ದು ಹಣವೇ ಕಟ್ಟಲಿಲ್ಲ. ನಾಳ್ದು ಎಕ್ಸಾಮ್ ಉಂಟು, ಸೆಕೆಂಡ್ PUC, ಇನ್ನೂ ಸಹ ಕಟ್ಟಲಿಲ್ಲ ನಾನು. ಬಾಡಿಗೆ ಇರೋದು, ಗಂಡ ತೀರು ಹೋಗಿದ್ದಾರಲ್ಲ, ಎಂತ ಮಾಡೋದು, ಇದರಿಂದೆಲ್ಲ ಆಗಬೇಕಲ್ಲ. ಟೇಬಲ್ ಅಲ್ಲೇ ಸ್ವಲ್ಪ ಆದರೂ ನಮಗೆ ವ್ಯಾಪಾರ ಮಾಡಲಿಕ್ಕೆ ಇಡಬೇಕು. ನಾವು ಒಂದೊಂದೇ ವ್ಯಾಪಾರ ಮಾಡಿ ಇಡುವುದು, 2-3 ಇಡುವುದಿಲ್ಲ. ಕೆಲವರಲ್ಲಿ ಇದ್ದಾರೆ 2-3 ಎಲ್ಲ ಇಡುವವರು, ಒಂದೇ ಮನೆಯವರು. ನಾವು ಹಾಗೆಲ್ಲ ಒಂದು ಟೇಬಲ್ ಹಾಕಿ ಒಂದು ಇದು ಮಾಡಿ ಹೋಗುವುದಲ್ಲ. ರಾಜೀವಿ. ಪಾಲಿಕೆ ಬೀದಿ ಬದಿ ವ್ಯಾಪಾರಕ್ಕೆ ನಿರಾಕರಿಸ್ತಾ ಇದೆ. ಪಾಲಿಕೆಯ ಅಧಿಕೃತ ID ಕಾರ್ಡ್ ಹೊಂದಿದ್ರೂ ಬಡ ಬೀದಿ ವ್ಯಾಪಾರಿಗಳನ್ನ ಅಪರಾಧಿಗಳಂತೆ ಬಿಂಬಿಸಿ ಪಾಲಿಕೆ ಅಧಿಕಾರಿಗಳು ದೌರ್ಜನ್ಯ ಮಾಡ್ತಿದ್ದಾರೆ. ಕದ್ರಿ ಪಾರ್ಕಿನ ಮುಖ್ಯ ದ್ವಾರದ ಮುಂಭಾಗ ಬೀದಿ ಆಹಾರ ಮಾರಾಟಗಾರರಿಗೆ ಆಹಾರ ವಲಯ ನಿರ್ಮಿಸುವಂತೆ ಒತ್ತಾಯ ಕೇಳಿ ಬಂದಿದೆ. ಮಂಗಳೂರು ನಗರದ ಕದ್ರಿ ಪಾರ್ಕ್ ಬಳಿ ಕಳೆದ ಅನೇಕ ವರ್ಷಗಳಿಂದ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಿದ್ದಂತಹ ಸುಮಾರು 10-20 ಮಂದಿ ಬೀದಿ ವ್ಯಾಪಾರಿಗಳನ್ನು ಯಾವುದೇ ಕಾನೂನು ಕ್ರಮಗಳನ್ನು ನಡೆಸದೇನೆ ಅಲ್ಲಿಂದ ಅವರ ಮೇಲೆ ದಾಳಿ ಮಾಡಿ ಅವರ ಸೊತ್ತುಗಳನ್ನು, ಸರಕುಗಳನ್ನು ಸೀಸ್ ಮಾಡಿ ಅವರ ಬದುಕಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಘಟನೆ ಮಂಗಳೂರಿನಲ್ಲಿ ನಡೀತಾ ಇದೆ. ಕದ್ರಿ ಪಾರ್ಕಿಗೆ ಬರುವಂಥ ವಿಹಾರಿಗಳಿಗೆ ಕಳೆದ ಅನೇಕ ವರ್ಷಗಳಿಂದ ಅಲ್ಲಿ ತಿಂಡಿ ತಿನಿಸುಗಳನ್ನು, ಅಲ್ಲಿ ತಂಪಾದ ಪಾನೀಯಗಳನ್ನು ಕೊಟ್ಟು ಅಲ್ಲಿ ಬಂದಂಥ ವಿಹಾರಿಗಳಿಗೆ ಒಳ್ಳೆ ರೀತಿಯ ಸೇವೆಯನ್ನು ಸುಮಾರು ವರ್ಷಗಳಿಂದ 30-35 ವರ್ಷಗಳಿಂದ ಕೂಡ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಂಥವರಿಗೆ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಇರಬಾರ್ದು, ಯಾವುದೇ ಪಟ್ಟಣ ವ್ಯಾಪಾರ ಸಮಿತಿ ಇಲ್ಲಿ ಅಸ್ತಿತ್ವದಲ್ಲಿದ್ದರೂ ಕೂಡ ಅಲ್ಲಿ ಚರ್ಚೆಯನ್ನು ನಡೆಸದೆ, ಅವರಿಗೆ ಒಂದು ನೋಟಿಸನ್ನು ಕೂಡ ನಡೆಸದೆ, ಅಧಿಕೃತವಾಗಿ ಮಂಗಳೂರು ಮಹಾನಗರ ಪಾಲಿಕೆಯವರೇ ID ಕಾರ್ಡು ಪ್ರಮಾಣಪತ್ರ, ವ್ಯಾಪಾರದ ಪ್ರಮಾಣಪತ್ರ ಇಟ್ಟುಕೊಂಡು ವ್ಯಾಪಾರ ಮಾಡಿರ್ತಕ್ಕಂಥವ್ರನ್ನ ಕೂಡ ಯಾವುದೇ ರೀತಿಯ ನೋಟಿಸ್ಗಳನ್ನು ನೀಡದೆ ಅವರನ್ನು ಎಬ್ಬಿಸಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಮಂಗಳೂರು ಮಹಾನಗರ ಪಾಲಿಕೆಗೆ ನಾನು ಒತ್ತಾಯ ಮಾಡುವಂಥದ್ದು, ಕದ್ರಿ ಪಾರ್ಕ್ ಅಂದರೆ ಒಳಗಡೆ ಗಬ್ಬು ನಾರ್ತಾ ಇದೆ, ಅಲ್ಲಿ ವಿಹಾರಿಗಳಿಗೆ ನಡೆದಾಡಲಿಕ್ಕೆ ಆಗೋದಿಲ್ಲ, ಶೌಚಾಲಯ ಅಲ್ಲಿ ಮೂಗು ಬಿಡಲಿಕ್ಕೆ ಆಗದಂಥ ಪರಿಸ್ಥಿತಿ ಇದೆ, ಕುಡಿಯುವ ನೀರಿನ ವ್ಯವಸ್ಥೆಗಳಿಲ್ಲ.
ಕದ್ರಿ ಪಾರ್ಕಿಗೆ ಬರುವಂಥವರು ಕೂಡ ಅಲ್ಲಿ ವಿಹಾರಕ್ಕೆ ಬರುವಂಥವರಲ್ಲಿ ಬಹುತೇಕ ಜನರು ಬಡವರೇ. ಶ್ರೀಮಂತರು ಬಂದು ಬೆಳಿಗ್ಗೆ ವಾಕಿಂಗ್ ಮಾಡಿ ಹೋಗ್ತಾರೆ, ಅವರಿಂದಾಗಿ ಅಲ್ಲಿನವರಿಗೆ ಯಾರು ವ್ಯಾಪಾರ ಮಾಡೋದಿಲ್ಲ. ಅವರು ಇಲ್ಲಿ ಅಕ್ಕಪಕ್ಕ ದೊಡ್ಡ ದೊಡ್ಡ ಫ್ಲ್ಯಾಟ್ನಲ್ಲಿರ್ತಾರೆ, ವಾಕಿಂಗ್ ಮಾಡ್ತಾರೆ, ನಡೀತಾರೆ. ಆದರೆ ಅಲ್ಲಿ ವಿಹಾರಕ್ಕೆ ಬರ್ತಕ್ಕಂಥ ಆಟ ಆಡಲಿಕ್ಕೆ ಬರ್ತಕ್ಕಂಥವರೆಲ್ಲರೂ ಕೂಡ ಬಡವರು. ಆ ಬಡವರಿಗಾಗಿ ಅಲ್ಲಿ ಕಡಿಮೆ ದರದಲ್ಲಿ ಆಹಾರ ಸಿಗ್ತಾ ಇದ್ದಂಥದ್ದು ಬೀದಿ ವ್ಯಾಪಾರಿಗಳಿಂದಾಗಿ. ಶ್ರೀಮಂತರು ಇಲ್ಲಿ ಬೇಕಾದಷ್ಟು ಮಾಲ್ಗಳಿಗೆ ಹೋಗ್ತಾರೆ ಅಥವಾ ಬೇರೆ ಬೇರೆ ಕಡೆ ಅವರು ವಿಹಾರಕ್ಕೆ ಹೋಗಿ ಟೈಮ್ ಪಾಸ್ ಮಾಡ್ತಾರೆ. ಬಡವರಿಗಾಗಿರ್ತಕ್ಕಂಥ ಕದ್ರಿ ಪಾರ್ಕ್ನಲ್ಲಿ ಬಡವರ ದರದಲ್ಲಿ ಆಹಾರ ಸಿಗುವಂಥದ್ದು ಬೀದಿ ವ್ಯಾಪಾರದಲ್ಲಿ. ಅಲ್ಲಿ ಅವರನ್ನು ಎಬ್ಬಿಸಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಈಗಾಗಲೇ ಮಂಗಳೂರಿನ ಕಮಿಷನರ್ ಅವರು, ಜಿಲ್ಲಾಧಿಕಾರಿಗಳು ಯಾವ ರೀತಿಯಲ್ಲಿ ನೀವು ದಾಳಿ ಮಾಡಿದ್ದೀರಂತಂದರೆ, ಒಂದು ಮನುಷ್ಯತ್ವ, ಮಾನವೀಯತೆ, ಒಂದು ಕರುಣೆ ಇದ್ದು ನೀವು ಈ ರೀತಿ ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಹೃದಯವಂತಿಕೆ ಇದ್ದರೆ, ನಿಮ್ಮಲ್ಲಿ ಸಂವೇದನೆ ಇದ್ದರೆ ಈ ರೀತಿಯಂಥ ಬಡವರ ಮೇಲೆ ನೀವು ಇಷ್ಟು ಕಠಿಣವಾದಂಥ ರೀತಿಯಲ್ಲಿ ಕಠೋರವಾಗಿ ವರ್ತಿಸ್ತಕ್ಕಂಥದ್ದು ಇರ್ತಿರಲಿಲ್ಲ. ನಿಮ್ಮ ಈ ರೀತಿಯ ದಾಳಿಗಳು ನಿಮ್ಮಲ್ಲಿ ಹೃದಯಹೀನತೆ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀರಿ. ಎಷ್ಟು ಬಡವರಿದ್ದಾರೆ ಅಂತ ಹೇಳಿದರೆ, ವಿಧವೆ ಮಹಿಳೆಯರು ಸಂಜೆ 4 ಗಂಟೆಗೆ ಬರ್ತಾರೆ, ಅವರು ಚರ್ಮುರಿ ವ್ಯಾಪಾರ ಮಾಡಿ 6-7 ಗಂಟೆಗೆ ಮನೆಗೆ ಹೋಗ್ತಾರೆ. ಅವರು ಇಡೀ ಒಂದು ದಿನದ 3 ಗಂಟೆ 4 ಗಂಟೆ ದುಡಿಮೆಯಲ್ಲಿ ಅವರಿಗೆ 100-200 ರೂಪಾಯಿ ಆದಾಯ ಮಾಡಿಕೊಂಡು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಮಕ್ಕಳನ್ನು ಸಾಕಬೇಕಂತ ಒಂದು ಅತ್ಯಂತ ಕಷ್ಟದ ಜೀವನ ಮಾಡ್ತಕ್ಕಂಥವರಿಗೆ ನೀವು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಿಲ್ಲ. ಈ ರೀತಿಯ ದೌರ್ಜನ್ಯ, ಈ ರೀತಿಯ ದಬ್ಬಾಳಿಕೆ ಆಗ್ತಾ ಇದ್ದರೂ ಕೂಡ ನಮ್ಮ ಜನಪ್ರತಿನಿಧಿಗಳು, ಇಲ್ಲಿನ ಶಾಸಕರು, ಇಲ್ಲಿನ ವಿಧಾನ ಪರಿಷತ್ ಸದಸ್ಯರು, ಇಲ್ಲಿನ ಉಸ್ತುವಾರಿ ಸಚಿವರು ಅವರಿಗೆ ಈ ವಿಚಾರ ಗೊತ್ತಿದೆ. ಆದರೂ ಕೂಡ ಇವರು ಬಡವರು, ಇವರು ದೊಡ್ಡಿಲ್ಲದವರು, ಇವರು ಶಕ್ತಿ ಇಲ್ಲದವರು ಕಾರಣಕ್ಕಾಗಿ ಇವತ್ತು ಮೌನವಾಗಿದ್ದಾರೆ. ಈ ರೀತಿಯ ಮೌನ ಖಂಡಿತವಾಗಿಯೂ ಈ ಬಡ ಬೀದಿ ವ್ಯಾಪಾರಸ್ಥರಿದ್ದಾರೆ ಅವರ ಕಣ್ಣೀರಲ್ಲಿ ಆಗ್ತಕ್ಕಂಥ ಕಣ್ಣೀರು ಭೂಮಿ ಮೇಲೆ ಬಿದ್ದರೆ ಖಂಡಿತವಾಗಿಯೂ ಈ ಆಳ್ತಕ್ಕಂಥವರಿಗೆ, ಪ್ರತಿನಿಧಿಸ್ತಕ್ಕಂಥ ಜನಪ್ರತಿನಿಧಿಯಲ್ಲಿ ಕೂಡ ಅದು ಶಾಪವಾಗಿ ಪರಿಣಮಿಸ್ಬೋದು. ಅಧಿಕಾರಿಗಳು ಕೂಡ ಒಂದು ರೀತಿಯ ನಿಮ್ಮ ಒಂದು ಕಠೋರತೆ, ಅಮಾನವೀಯ ರೀತಿಯಲ್ಲಿ, ಒಂದು ಮೃಗೀಯತೆ ರೀತಿಯಲ್ಲಿ ಅವರ ವಸ್ತುಗಳನ್ನು, ಸಾಮಾನುಗಳನ್ನು ಸಾಗಿಸ್ತಕ್ಕಂಥದ್ದು, ಅವರನ್ನು ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಅವರಿಗೆ ಕಾನೂನುಬದ್ಧವಾಗಿ ಬೀದಿ ಬದಿ ವ್ಯಾಪಾರಸ್ಥರ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 2014, ಕರ್ನಾಟಕ ಬೀದಿ ಬದಿ ವ್ಯಾಪಾರದ ಅಧಿನಿಯಮ 2019 ಪ್ರಕಾರ ನೀವು ಕ್ರಮ ಕೈಗೊಳ್ಳುವಾಗ ಅವರಿಗೆ ಪರ್ಯಾಯ ವ್ಯವಸ್ಥೆ ಇರಬೇಕು. ಅವರನ್ನು ಸ್ವತ್ತುಗಳನ್ನು, ಸರಕುಗಳನ್ನು ವಶಪಡಿಸಿಕೊಂಡ್ರೆ ಅದನ್ನು ಮಹಾಜರು ಮಾಡಿ ಅವರಿಗೆ ವಾಪಸ್ ಕೊಡಬೇಕು. ಈ ರೀತಿ ಮಾಡದೆ ಅವರ ಸ್ವತ್ತುಗಳನ್ನು, ಸರಕುಗಳನ್ನು ನಾಶ ಮಾಡ್ತಕ್ಕಂಥ, ಹಾನಿ ಮಾಡ್ತಕ್ಕಂಥದ್ದು ಕಾನೂನು ಉಲ್ಲಂಘನೆ. ಇವತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವರ ಕುಂದುಕೊರತೆಗಳನ್ನು ಹೇಳಲಿಕ್ಕೆ ಇಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಕುಂದುಕೊರತೆ ನಿವಾರಣಾ ಸಮಿತಿಯನ್ನು ರಚನೆ ಮಾಡಿಲ್ಲ. ಒಂದು ನಿವೃತ್ತ ನ್ಯಾಯಾಧೀಶರ ಮೂಲಕ ಈ ಕಾನೂನಿನಡಿಯಲ್ಲಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಕುಂದುಕೊರತೆ ನಿವಾರಣಾ ಸಮಿತಿಯನ್ನು ರಚನೆ ಮಾಡಬೇಕು. ಮೇಲ್ಮನೆ ಪ್ರಾಧಿಕಾರವನ್ನು ರಚನೆ ಮಾಡಬೇಕು. ಅದು ಯಾವುದನ್ನು ಕೂಡ ಮಾಡದೆ ಇವತ್ತು ನೀವು ನಡೆದದೇ ದಾರಿ ಅನ್ನುವಂಥ ರೀತಿಯಲ್ಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾಗರಿಕ ಸಮಾಜ ಕೂಡ ಇದನ್ನು ಒಪ್ಪುವುದಿಲ್ಲ. ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬೀದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಒಟ್ಟಿನಲ್ಲಿ ಸಾಕಷ್ಟು ವರ್ಷಗಳ ಕಾಲ ಪಾರ್ಕ್ ಬಳಿ ವ್ಯಾಪಾರ ಮಾಡಿ ಬದುಕು ಕಟ್ಟಿಕೊಂಡಿದ್ದಂಥ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ವ್ಯಾಪಾರಕ್ಕೆ ಬಳಸುವಂತ ಸ್ವತ್ತುಗಳನ್ನು ನೀಡದೆ ಬೇರೆ ಕಡೆಯೂ ವ್ಯಾಪಾರ ಮಾಡದಂತಾಗಿದೆ. ಮುಂದೆ ಪಾಲಿಕೆ ವ್ಯಾಪಾರಿಗಳ ಹಿತದೃಷ್ಟಿಯಿಂದ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಾಗಿದೆ.